ಅಮ್ಮ ಏನಾಗೈತಮ್ಮ? ನಮ್ಮ ಯಜಮಾನ್ರು ಬಂದಿರ್ರಿ 2 ಗಂಟೆಗೆ ಬಂದಿರ್ರಿ. ನಾನು ಮಲ್ಕೊಂಡು ಹುಡುಗಿ ಮಲಿ ಕುಡಿಸಿ ಆಗ ಮಲ್ಸಿನ್ರಿ. ಹಿಂಗೆ ಮಾಡಿ ಅಂದ್ರೆ ಅವ್ನು ಬಂದು ಇದ್ದಕ್ರಿ ಹೊರಗೆ ಒಂದು ಸ್ವಲ್ಪ ಕೂತು ಬಂದ್ರಿ. ಹೊರಗೆ ಕೂತು ಬಂದಾಗ ನಾ ಮಲ್ಕೊಂಡಿನಿ, ಹುಡುಗಿ ಮಲ್ಕೊಂಡಿತ್ತು. ನನ್ನ ಹುಡುಗಿ ಬಾಜುಕ್ಕೆ ಬಂದು ಕೂತ್ರಿ. ಹಿಂಗೆ ಮಾಡಿ ಅಂದ ನಾ ಮಲ್ಕೊಂಡು ಇದ್ದಕ್ಕೆ ಹುಡುಗಿ ಬಾಯಂದ ಬರು ಬತ್ರಿ ಒಮ್ಗಿಲ್ಲ ರೀ. ನಾ ಪಟ್ನೆ ಎದ್ನಿ, ಯಾಕೆ ಹಿಂಗೆ ಮಾಡಾಯ್ತಂತ ಎತ್ಕೊಂಡ್ನಿ. ಅಟ್ರಾಗಂದ ಹತ್ತೀನಿ, ವಾಸ್ ಬರಾಕತ್ರಿ ನನಗೆ. ಅವ್ನು ಬಾಜು ಕೂತಾಗನ ಬಂದು ಇಜ್ಜಕನ ವಾಸ್ ಬಂದಿತ್ತು ರೀ. ಅವ್ನು ಕೂತ ಇಜ್ಜಕನ ನಾವು ನೋಡಿಲ್ಲ ಅಟ್ ಪಕ್ಕ ರೀ. ಹುಡುಗಿ ಬಾಯಿಂದ ಬರಾಕತ್ರಿ ಪಟ್ನ ರೀ. ಯಾರು ಹಾಕ್ಯಾರಮ್ಮ? ನಮ್ಮ ಯಜಮಾನ್ರು ಬಂದಿರಿ. ಯಜಮಾನ್ ಹೆಸರು ಭೀಮ್ರಾಯ್ ರೀ. ಹೌದಾ? ನಿಮ್ಮನ್ನ ಎಲ್ಲಿ ಕೊಟ್ರಮ್ಮ? ಬುತ್ರಾಮಟ್ಟ ರೀ. ಈಗ ನೀವು ಡೆಲಿವರಿಗೆ ಎಷ್ಟು ದಿನ ಆಯ್ತು? 15 ದಿವಸ ಆತು ರೀ. ಹಾಂ, ಅಂದ್ರೆ ಈಗ ಅವ್ರು ನೋಡಾಕಂತ ಬಂದಿದ್ರಿ ನಮ್ಮ? ಹಾಂ ರೀ, ನೋಡಾಕಂತ ಬಂದಿರಿ. ಬಂದು ಅವರ ವಿಷ ಹಾಕ್ಯಾರ ತಡೆಯಮ್ಮ. ಅಮ್ಮ ಏನು ಅವ್ರ ಯಜಮಾನ್ರನ್ನ ಈ ರೀತಿ ಮಾಡ್ರಿ ಅಂತೀರಿ? ಹಾಂ ರೀ, ಅವರ ಮಾಡಿದಾರೆ ರೀ. ಏನು ಮಾಡ್ಯಾರಮ್ಮ? ನಂಗೆ ಹತ್ತೀನಿ ವಾಸ್ ಬಂದಿತ್ತು ರೀ. ಅವ್ನು ಬಂದು ಕೂತ್ಕೊಜಕ್ರಿ. ಅವ್ರು ಬಂದು ಕೊಂಡುಗೋಡ್ಕ್ರಿ. ಆ ಹುಡುಗಿ ಬಾಯಿ ಅಂದ್ರೆ ಬಂದಿದ್ರಿ. ಆಗ ಮಲ್ಕೊಂಡಿಲ್ರಿ, ಮಲಿ ಕುಡಿಸ್ರಿ. ಆಗ ಮಲ್ಸಿಂದ್ರಿ ನಾ ರೀ. ಕಾರಣ ಏನಮ್ಮ? ನಾ ಇಲ್ಲಿ ಹೊಟ್ಟಿಲೆ ನಮ್ಮ ಊರಿಗೆ ಬಂದಾನ್ರಿ. ಬರೀ ಜಗಾನ ಮಾಡ್ತಿರ್ರಿ. ಬಾ ಅಂತ್ರಿ ನನಗೆ ರೀ. ನಾನು 3 ಬರ್ತಾನೋ, ಈಗ ಬರೋದಿಲ್ಲ ಅಂತೇನ್ರಿ. ಬರೀ ಜಗಾನ ಮಾಡ್ತಿರ್ರಿ. ಹೆಣ್ಮಗು ಐತಿ ಅನ್ನೋ ಕಾರಣಕ್ಕೆ ಏನಾರ ಆ ರೀತಿ ಮಾಡಿದಾರೋ ಏನಂತ? ಅದು ಐತ್ರಿ ಹೆಣ್ಮಗು ರೀ. ಗಂಡು ಮಗು ಬೇಕಾಗಿತ್ತು. ಹಾಂ ರೀ, ಗಂಡು ಮಗು ಬೇಕಾಗಿತ್ತು. ನಮ್ಮ ಏನಾರು ಗಂಡು ಮಗು ಬೇಕು ನಂಗದು ಅಂತ ಏನಾರು ಜಗಳ ಮಾಡ್ತಿದ್ರು ಮುಂಚೆ? ಅದೇನಾದ್ರು ಗಂಡು ಮಗು ಅಂತಕ್ಕೆ ಅಟ್ಟೇನು ಜಗಳ ಏನು ಮಾಡ್ತಾರಕ್ಕಿಲ್ಲ. ಈಗ ನಮ್ಮ ಮನೆಗೆ ಬಂದ ಭಾಳ ಜಗಳ ಮಾಡ್ತಿರ್ರಿ. ಯಾವಾಗ ಬರ್ತಿ ಅಂತ್ರಿ. ಎಷ್ಟನೇ ಹೆರಿಗೆ ಅಮ್ಮ? ಪೇಲಾದ್ರಿ ಮೊದಲು. ಹಾಂ ರೀ. ಇನ್ನೂ 1 ವರ್ಷ ಆಗಿಲ್ರಿ. ಮೇರ್ಯಾಗ ಆಗೈತ್ರಿ. ಇಲ್ಲೇ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಇಲ್ಲೇ ಹೋಗ್ತಾರೆ ಯೂನಿವರ್ಸಿಟಿ ಕಡೆ ರೀ. ಯೂನಿವರ್ಸಿಟಿ ಕಡೆ? ವಿಜಯ್ ಹಾಸ್ಪಿಟಲ್ ಕಡೆ ರೀ. ಏನಮ್ಮ ಅವ್ರ ಹೆಸರು? ಪೂರ್ತಿ ಹೆಸರು? ಭೀಮ್ರಾಯಿ ಬಾನಪ್ಪ ಚಿಪ್ಪಾಡಿ ರೀ. ಅವ್ರಿಗೆ 27 ರೀ. ನಿಮ್ಮ ಹೆಸರು ಏನಾಗಿತ್ತು ರೀ ಅವತ್ತು? ಅವತ್ತು ರೀ ನಂಗೆ ಫೋನ್ ಹಚ್ಚಿದ್ರೆ ನಾ ಬರೋದಿಲ್ಲ ಅಂದನ್ರಿ. ಅವ ಫೋನ್ ಹಚ್ಚಿರ ಹೊಟ್ಟೆ ಇಪ್ಸಿಲ್ರಿ. ಹೇರ ಬಂದನ್ರಿ ನನಗೆ ರೀ. ಮತ್ತು ಸೋಮವಾರ ಎಣ್ಣೆ ಕುಡ್ತೇನೆ ಅಂದನ್ರಿ. ಅವ ಕುಡ್ದಾರೆ ಆಮೇಲಂತ ನಾ ಫೋನ್ ಹಚ್ಚಿರ ಹೊಟ್ಟೆ ಇಪ್ಸಿಲ್ರಿ. ಅವ ರೀ ಅವತ್ತು ಮಂಗಾರಸ್ ರೀ. 2 ಗಂಟೆ ತನಕ ಹಚ್ಚಿ ನೋಡಿದ್ರಿ. ಹೊಟ್ಟೆ ಇಪ್ಸಿಲ್ರಿ. ಹೇರ ಬಂದನ್ರಿ ನನಗೆ ರೀ. ನಾ ಹೋದಾಕ್ರಿ ತವ್ರ ಮನೆ ಗಂಡ ಮನೆ ಹೋದಾಕಾಗ್ರಿ. ನಾ ಹಡ್ದಾನ ಒಟ್ಟ ಹೆಣ್ಣು ಹುಟ್ಟತ್ಲೆ ಒಟ್ಟ ಸೇರಿಲ್ರಿ. ಸೇರುವಾರ್ರಿ. ಹೆಣ್ಮಗು ಹುಟ್ಟೈತೆ ಅಂತೇಳಿ ಹಿಂಗೆ ಇದು ಮಾಡತ್ತಾರೆ. ಹಾಂ ರೀ. ಅಂದ್ರೆ ಗಂಡು ಮಗು ಬೇಕನ್ನತ್ರಿ. ಅವ್ರ ಮಂದಿ ಅವ್ರ ಮನ್ಯಾಗ ಅವ್ವ ಅಪ್ಪ ಅವ್ರ ಎಲ್ಲಾರು ರೀ. ಈಗ 1ನೇ ದಿನ ಹೆಂಗ್ರಿ ಕಾರ್ಯ? ಪೇಲಾದ್ರಿ. ಯಾವ ಇನ್ನೂ 1 ವರ್ಷ ಆಗಿಲ್ರಿ. ಯಾವ ಊರಿ ಕಾಲ? ಇದೇ ಊರ್ರಿ. ಅವ್ರದ್ರಿ ಬರ್ತಾನಟ್ರಿ. ಏನು ಮಾಡ್ತಿದ್ರಿ ಅವ್ರ ಕೆಲಸ? ಅವ್ರು ಏನು ಮಾಡ್ತಾರಕ್ಕಿಲ್ರಿ. ಈಗ ಹೋಗ್ತೀರಿ ಇಲ್ಲೇ ಕೆಲಸಕ್ಕೆ. ಪೊಲೀಸ್ ನೌಕರಿ ಏನು ಕೊಟ್ಟಾರಿ. ನಾ ನೌಕರಿ ನಿಂತೀನಿ. ಅವ್ರು ಪೊಲೀಸ್ ನೌಕರಿ ಐತಂದ್ರನ್ರಿ? ಏನ್ರಿ ಹೇಳಿ ಮಾಡಿದಾರೆ. ಪೊಲೀಸ್ ನೌಕರಿ ಐತಂತ ಹತ್ತೈತಂತ ಹೇಳಿರಿ. ಅವ್ರು ಪೊಲೀಸ್ ನೌಕರಿ ಹತ್ತಿಲ್ರಿ. ಇಲ್ಲೇ ಕೆಲ್ಸಕ್ಕೆ ಹೋಗ್ತಾರ್ರಿ. ಈಗ 2-3 ತಿಂಗಳು ಆತ್ರಿ. ಮತ್ತೇನು ನಿಮ್ಗೆ ಟಾರ್ಚರ್ ಮಾಡ್ತಿದ್ರನ್ರಿ ಕಾಲ ಮನೆ? ಮಾಡ್ತೀರಿ. ಏನಂತಿದ್ರಿ? ನಿಗ್ರ ಬರೀ ತವ್ರ ಮನೆಗೆ ಕಳ್ಸೋದಿಲ್ಲ. 1 ದಿನ ತವ್ರ ಮನೆಗೆ ಬಂದಿಲ್ರಿ. ನಾ ಮದುವೆ ಆದ ಅಂದಾರಿ. ಬರೀ 4 ದಿನ ಒಂದ್ ದಿವಸ ಗಪ್ಪ ಇರ್ತಾರೆ. ಮರುದಿನ ಬರೀ ಯಾವಾಗ ಬರ್ತೀವಿ ಅವ್ರಿ ಚಾಲು ಕಿಟಿ ಭಾಳ ಮಾಡ್ತಿರ್ರಿ. ಈ ಮಗು ಯಾವಾಗ ಇದನ್ನ ಮಾಡಿದ್ರು ಅವ್ರಿಗೆ? ಒಂದು ಊರಿಗೆ ಬಂದಾರ 2 ಗಂಟೆಗೆ ಹಾಕಿದಾರ್ರಿ ಅವ್ರಿ. ಹತ್ತಿನೇ ತಂದಾರ್ರಿ ಅವ್ರಿ. ನಾ ಆಗ ಮಲ್ಕೊಂಡು ಹುಡುಗಿ ಮಲ್ಲಿ ಕುಡ್ಸಿದ್ರಿ. ನಮ್ಮ ಅತ್ತಿ ಆಗ ಆಡಿಸಿ ಆಗ ಮಲ್ಲಿ ಕುಡಿಸಿ ಆಗ ಮಲ್ಸಿದ್ರಿ ನಮ್ಮ ಅತ್ತಿರಿ. ನಾನು ಹುಡುಗಿ ಬಾಜು ಆಗ ಮಲ್ಕೊಂಡಿನ್ರಿ. ಅದ್ರಾಗ ನಾವು ಹೇಳಕ್ಕೆ ದುಸ್ಸ ಫೋನ್ ಹಚ್ತಾರೆ. ಅವತ್ತು ಫೋನೇ ಎಬ್ಸಿಲ್ರಿ ನನ್ರಿ. ಹಾಕಿದಾರ್ರಿ ಒಂದೀಟ. ಅದ್ರಾಗ ಅಂದ್ರೆ ನಾನು ಎಬ್ಸಿರನ್ರಿ. ಅವರೇ ಎಬ್ಸ್ಯಾರ್ರಿ ನನ್ರಿ. ಹುಡುಗಿ ಬಾಯನ್ನ ಹಾಕ್ಯಾರ್ರಿ. ನಂಗೆ ಹಾಕಿದಾಗ ನನಗೆ ಎಬ್ಸ್ಯಾರ. ಅದ್ರಾಗ ಹುಡುಗಿ ಬಾಯನ್ನ ಉಣ್ಯಾಂದ ಮತ್ತು ಬಾಯನ್ನ ಬುರ್ಗ ಬಂದಿತ್ರಿ. ಬುರ್ಗ ಬಂದಿದ್ದಕ್ರಿ. ಅದ್ರಾಗ ನಮ್ಮ ಅತ್ತಿನ ಕರ್ದ ಅತ್ತಿ ನಾ ಹುಡುಗಿ ಬಾಯಂದ ಬುರ್ಗ ಬರಾಯ್ತಂತ ಚೀರ್ದನ್ರಿ. ಅದ್ರಾಗಂದ್ರಿ ನಮ್ಮ ಅತ್ತಿ ಓಡಿ ಬಂದು ಹುಡುಗಿನ ತೊಗೊಂಡ ಅದ್ರಾಗ ರೀ. 15 ದಿವಸ ಆಗಿತ್ತು ರೀ. ಬರೀ ಮಂಗಾರಕ್ಕೆ 15 ದಿವಸ ಆಗಿತ್ತು ರೀ. ದಿನಾಂಕ 17
ಮಾರ್ಚ್ರಂದು ಒಂದು ಕೊಲೆ ಘಟನೆ ಕಾಕ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಉಕ್ಕಡ್ ಗ್ರಾಮದಲ್ಲಿ ಆಗಿದೆ. ಇದರಲ್ಲಿ ಫಿರ್ಯಾದುದಾರ್ ಶ್ರೀಮತಿ ಶೀಲಾ ಭೀಮರಾಯ್ ಚಿಪ್ಪಾಡಿ ಅಂತ ಇದ್ದಾರೆ. ಈ ಘಟನೆ ಏನಿದೆ ಅಂದರೆ ಅವರಿಗೆ ಒಂದು 15 ದಿನದ ಹೆಣ್ಮಗು ಪ್ರಿಯಾಂಕಾ ಅಂತ ಇದ್ದು, ಆ ಮಗುಗೆ ಅವಳ ಸ್ವಂತ ತಂದೆ ಭೀಮರಾಯ್ ಬನ್ನಪ್ಪ ಚಿಪ್ಪಾಡಿ ಇವನು ಅವ್ರ ಬಾಯಿಯಲ್ಲಿ ಒಂದು ಪಾಯ್ಸನ್ ಹಾಕ್ಕೊಂಡು ಕೊಲೆ ಮಾಡಿದ್ದಾನೆ. ಆ ದಿನ ಈಗ ಜೋರು ಮಳೆ ಇತ್ತು, ಇಲ್ಲಿ ಆ ತಾಯಿ ಮಲಗಿದ್ರು. ಆ ಮಗು ಆ ಪಾಯ್ಸನ್ ಹೋಗಿದ್ಮೇಲೆ ಅಳ್ಳಕ್ಕೆ ಶುರು ಮಾಡಿದ್ದೆ. ಆವಾಗ ಇವನು ಓಡೋಗಿದ್ದಾನೆ. ಅಲ್ಲಿ ತಕ್ಷಣವೇ ಅವರು ನಮ್ಮ ಪಾಯ್ಸನಿಂದ ಮಗುದು ಡೆತ್ ಆಗಿದೆ, ಅದು ಅವರು ನಮಗೆ ಕಂಪ್ಲೇಂಟ್ ನೀಡಿದ ಮೇಲೆ ಕಾಕ್ತಿ ಇನ್ಸ್ಪೆಕ್ಟರ್ ಶ್ರೀ ಸುರೇಶ್ ಸಿಂಗಿ ಮತ್ತು ಅವರ ತಂಡ ಈ ಆರೋಪಿಗೆ ಸಿಕ್ಯೂರ್ ಮಾಡಿದ್ದಾರೆ. ಅವನಿಂದ ಈ ಪಾಯ್ಸನ್ ಅವನು ಎಲ್ಲಿ ಬಿಸಾಕಿಟ್ಟಿದ್ದಾನೆ ಅದು ಕೂಡ ರಿಕವರಿ ಮಾಡಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಜಾರಿದೆ. ಅದು ಅವನು ಏನೇನು ಹೇಳ್ತಾ ಇದ್ದಾನೆ, ಎಕ್ಸಾಕ್ಟ್ಲಿ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ ಇನ್ನು. ಈಗ ಹೌದು, ಇದು ನಮ್ಮ ಮನೆಗೆ ಬಾ ಅಂತ, ಮತ್ತು ಆ ಮಗು ಅಲ್ಲೇ ಬಿಟ್ಬಿಡು, ನೀನು ಮನೆಗೆ ಬಾ ಅಂತ. ಸೊ ಆ ಹೆಣ್ಮಗು ಇದ್ದಿರ್ಬೋದು ಅಂತ ನಮ್ಮದು ಪ್ರಿಲಿಮಿನರಿ ಕೇಸ್ ಇದೆ. ಅದು ಈಗ ಎಲ್ಲ ಎವಿಡೆನ್ಸ್ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ದಟ್ ವಿಲ್ ಬಿ ಡಾಕ್ಯುಮೆಂಟೆಡ್ ಇನ್ ದ ಸ್ಟೇಟ್ಮೆಂಟ್ಸ್. ಅದು ತಾಯಿ ಪಕ್ಕದಲ್ಲಿ ಮಗು ಮಲಗಿದ್ದೆ, ಅಲ್ಲಿ ಬಾಯಿನಲ್ಲಿ ಹಾಕಿದ್ದಾನೆ. ಅದು ಆ ಫೋಮ್ ಪಾಯ್ಸನ್ ಹಾಕಿದ ಮೇಲೆ ಅದು ಫೋಮ್ ಬರುತ್ತೆನಾ, ಅದು ಬಂದು ಮಗು ಅಳ್ಳಕ್ಕೆ ಶುರು ಮಾಡಿದೆ. ಈಗ ರಿಕವರ್ ಮಾಡ್ತಾ ಇದ್ದಾರೆ ನಮ್ಮವರು. ಎಲ್ಲಿ ಬಿಸಾಕಿದ್ದ ಅದು ರಿಕವರ್ ಮಾಡ್ತಾ ಇದ್ದಾರೆ. ಅವ್ರ ಇಲ್ಲಿ ನಾನು ಡೆಲಿವರಿ ಕರ್ಕೊಂಡು ಬಂದ್ರಿ, ಒಟ್ಟ ಕಳ್ಸಾಕಿಲ್ಲ. ಲಾಸ್ಟ್ ಡೆಲಿವರಿ ಟೈಮ್ಗೆ ಕರ್ಕೊಂಡು ಬಂದೇನ್ರಿ. ನಾ ಕರ್ಕೊಂಡು ಬಂದ್ರಿ. ಇಲ್ಲಿ ಬಂದು 3 ದಿವ್ಸನಾಗ ಮತ್ತೆ ಕರೆಕ್ಟ್ ಹುಣ್ಣಿಮೆ ದಿವಸ ಕರಿಯಾಕೆ ಬಂದಾರ ಅತ್ತಿ ಮಾವ. ನಾನು ನೀ ಡೆಲಿವರಿ ಮಾಡಿ ಕಳಿಸ್ತಾರೆ, ಇಲ್ಲಿ ನಾವು ಮಾಡ್ತೇವೆ ಅಲ್ಲೇ ಅಂದ್ರೆ ಇವ್ರಿಗೆ ಹೆಣ್ಣು ಮಗು ಅಂತ ಚೆಕ್ ಮಾಡಿರಿ. ಆಮೇಲೆ ಫಸ್ಟ್ ಅದ್ರಾಗ ಹುಡುಗಿನ ಕೊಲ್ಲೋ ಸಂಬಂಧಾಗ ಕಳಿಸ್ಕೊಡಂತಾರೆ. ನಾ ಕಳಿಸೋದಿಲ್ಲ ರೀ. ಕಳಿಸೋದನ್ನ ಏನು ಮಾಡಿ ದವಾಖಾನೆಗೆ ನಾನು ಇಲ್ಲಿಂದ 7 ಗಂಟೆಗೆ ಗಿರಿಯಾನಿ ಮುಗಿದ ಬಳಿಕ ಹೋಯ್ದಿನಿ. ಅವ್ರನ್ನೂ ಕಾರ್ ಗಾಡಿಯಾಗೆ ಕರ್ಕೊಂಡು ಹೋಗಿದ್ದೆ ನಾನು. ಇಲ್ಲೇ ಇದಕ್ಕೆ ತುಕಾರ್ ದವಾಖಾನೆಗೆ ಕರ್ಕೊಂಡು ಹೋದ ಬಳಿಕ ಡೆಲಿವರಿ ಆತ್ರಿ. ನೀವು ಹೋಗ್ರಲ್ಲ, ನೀವು ಇಳಿಸಿದ್ರಿ, ನೀವು ಹೋಗ್ರಿ ಅನ್ನಕದ್ರ. ನಾ ಹೋಗೋದಿಲ್ಲ. ಡೆಲಿವರಿ ಆಗ್ಸಿವ ನಾ ಹೋಗೋದಿಲ್ಲ. ಡೆಲಿವರಿ ಆತ್ರಿ. ಅವ ಹುಡುಗಿ ಈಕೆ ಮಾವ ಏನಂದ, ಇದು ಗಂಡು ಹುಡುಗನಿಗೈತೆ ಆವಾಜ್ ಕೇಳತೈತಿ ಲ್ಯಾಪ ಅವನಿ ಅಂದ. ಯಾವ್ದಾರು ಇರುವಾತ ಇನ್ನ ನಾವಾಗೇನು ಹೇಳೋದಿಲ್ಲ. ಹಿಂದೆ ಟೀಚರ್ಗಳು ಬಂದ, ಇದು ಹೆಣ್ಣು ಮಗು ಅಂದ ಬಳಿಕ ಅವ್ನು ಮಾರಿ ಸಣ್ಣತ್ತು ಕಡಿಕೆ ಎದ್ದು ಹೋದ್ರು. ಮತ್ತು ಅವ್ರು ಹತ್ತದು ಕಿರಿಕಿರಿ ಐತಾರೆ. ಹೆಣ್ಣು ಮಗುನ ಮತ್ತೆ ನಾನು ಕರ್ಕೊಂಡು ಹೋಗ್ತಾನೆ ತಗೊಂಡ. ನಾ ಕಳಿಸೋದಿಲ್ಲ. 3 ತಿಂಗಳಿಗೆ ಹೋಗ್ರಿ. ಇನ್ನು 3 ತಿಂಗಳಿಗೂ ಇಲ್ಲ ನಮ್ಗೆ ಕಳ್ಸಕ್ಕೆ ಕೊಡ್ರಿ ಅಂತಾರೆ. ನಾ ಲಾಸ್ಟ್ ಏನು ಮಾಡಿರಿ, ದವಾಖಾನೆಯಿಂದ ಬಿಟ್ಟು ದವಾಖಾನೆ ಬಿಲ್ಲು ತುಂಬಿದಿಲ್ಲ, ಏನೂ ಇಲ್ಲ. ನಾ 8 ಗಂಟೆಗೆ ಹೋಗಿ ಕರ್ಕೊಂಡು ಬಂದೇನ್ರಿ. ಕರ್ಕೊಂಡು ಹೋಗಿ ನಾವಾಗ ಕರ್ಕೊಂಡು ಹೋಗ್ತಾವಲ್ಲ ಅಂದ್ರೆ ಇವ್ರು ಹುಡುಗಿನ ಕೊಲ್ಲಾರಿದ್ರಿ. ಮಣ್ಣಿ ನಾನು ಬೆಳಗಾವ್ಗೆ ಹೋಗಿನಿ. ಇಲ್ಲಿ ಬಂದ ನಮ್ಮ ತಂಗಿ ಫೋನ್ ಹಚ್ಚಲ್ರಿ. ತಂಗಿ ಫೋನ್ ಹಚ್ಚಳು. ಅವ ಇವು ಇದ್ದರೆ ಇವು ಹತ್ತಿ ನೀವು ವಾಸ ಬಿಡೋದೈತಿ ನೋಡಿ ಏನನ್ನ ಕೊಡ್ಕನ ಅವು ಜಿಗದ ಹಣೋನಾರ ಅವು ಹತ್ತಿನಿ ಹಾಕೋದಕ್ಕೆ ನಿಲ್ಬೇಕ್ರಲ್ಲ ಮಗು. ಮತ್ತು ಅಡ್ರದಾಗ ಬಾಯಿಲೆ ಬುರುಗ ನಾನು ಬಂದ್ರಿ. ಬಾಯಿಲೆ ಬುರುಗ ಯಾಕೆ ಎತ್ತರದನ್ನು ಕೊಡ್ಕನ ನಾನೇ ಬಂದು ಎತ್ಕೊಂಡು ಹುಡುಗಿ ಕಣ್ಪ ನನ್ನ ನೋಡಾಕತ್ರಿ. 10 ನಿಮಿಷನಾಗ ತಂಡ ಆದ ಹುಡುಗಿ ತಿರ್ಕೋತಾರೆ. ಅವ್ನು ನಡುವೆ ಏನಾಗಿತ್ತಲ್ಲ ನಮ್ಮ ಪಣಿ ಅವನಿಗೂ ಫೋನ್ ಹಚ್ಚಿನ ಹಿಂಗಾಗೈತೆ ಹುಡುಗಿ ಡೆತ್ ಆಗೈತೆ ಹತ್ತಿನಿ ಹಾಕಿದ ನಂಗೆ. ನೀವು ಅಲ್ಲೇ ಇಟ್ಕೋರಿ ಅಂದ. ಇಲ್ಲೇ ಇಟ್ಕೊಂಡ್ರೆ ನಮ್ಮ ಮನೆ ಮುರಿಯಾರಲ್ಲ ಅವ್ರು. ನಾ ಏನು ಮಾಡಿದಿಲ್ಲ, ಶಿವಲ್ಗೆ ಹೋಯ್ದಿನಿ ರೀ. ನಾ ಶಿವಲ್ಗೆ ಹೋದಾಗ ಹಿಂಗೆ ಮಾಡಿ ಎಲ್ಲರಿಗೂ ಬರ್ತವೆ ಫೋನ್, ಎಲ್ಲರದು ಸ್ವಿಚ್ ಆಫ್ ಆತ್ರಿ. ಒಟ್ಟ ಬರ್ತಲ್ಲ ರೀ. ಯಾರೂ ಬಂದಿಲ್ಲ ರೀ. ಇಲ್ಲಿ ನಾವು ಹೇಳ್ರು ಊರಿಗೆ ಅವ್ರಿಗೂ ಹೇಳ್ರಿ, ಅವ್ರಿಗೂ ಹೇಳಿನ ನಡಿ ಅದಾವ್ಗೂ ಹೇಳಿನ. ಅವ್ರು ಫೋನಾಗ ರಿಸೀವ್ ಮಾಡೋದಿಲ್ಲ. ಅವ್ರು ಮಣ್ಣು ಕೊಡೋಕ್ಕೂ ಬರೋದಿಲ್ಲ. ತಂದು ನಾನು ಮಣ್ಣು ಮಾಡಿದ್ದೇನೆ ರೀ. ಹಾಂ, ಗಂಡು ಮಗು ಬೇಕಾಗೈತೆ. ಒಟ್ಟು ಹೆಣ್ಣು ಮಗು ಅಂದ್ರೆ ಬೇಡಾಗೈತಿ. ಹೆಣ್ಣು ಮಗು ಬೇಡ ನಾವು ಇಟ್ಕೊತೋದಿಲ್ಲ. ಅದನ್ನ ನಾವು ಸಾಕ್ತೋದ್ರಲ್ಲ, ನಾವೇ ಸಾಕ್ತೋದ್ರಲ್ಲ. ಅವ್ಗೆ ಬೇಡಾಗಿದಾರೆ. ಏನು 3 ತಿಂಗಳು ಸುಮಾರು ಐತೈತಿ ಅಂತ ಕೇಳ್ರಿ. 3 ಸುಮಾರು ಇಲ್ಲ ಅಂದ. ಮತ್ತು ನಾನು ತೊಗೊಂಡು ಬಂದೇನು 3 ಸುಮಾರು ಇಲ್ರಿ. ನನ್ನ ತಿಳಿಯೈತ್ರಿ 3 ತರ. ಅವ್ರಿಗೆ ಹೇಳಿಲ್ಲ. ನಾ ಶಿಕ್ಷೆ ಆಗ್ಬೇಕ್ರಿ. ಒಟ್ಟ ಜಮಾವಧಿ ಶಿಕ್ಷೆ ಆಗ್ಬೇಕ್ರಿ. ಅವ 14 ತಿಂಗಳದ ಹುಡುಗಿನ ಕೊಂದಾನಂದ್ರೆ ಹೊಟ್ಟಾಗಿದ್ದಂಗೆ ಕೊಂದಂಗ್ರಲ್ಲ. ಅವ್ರು ಅವಾಗ ಅವ್ರ ಅಪ್ಪನೂ ಒಂದಿಟ್ಟು ಪನಿಷ್ಮೆಂಟ್ ಆಗಬೇಕ್ರಿ ಅವ್ರಿಗೂ. ಕರ್ರಿ ಯವು ಕರ್ರ ನೋಡ್ರಿ. ಹಿಂದೆ ಎಬ್ಸ್ಕೊಂಡ್ರಿ ಒಟ್ಟು ಬಾಯಿನ ಮೂಗಿನ ಎಲ್ಲ ಬಂದಿರಿ. ಅವ್ನು ನಿತ್ತಾನ ಮತ್ತು ಮಾನ್ ಕರಿತಾನ ಅದು
ನಾವು ವಾಸ ಎಲ್ಲಿ ಬಿಡತೈತಿ ರೀ ಎಲ್ಲಿ ವಾಸ ಬಿಡತೈತಿ ರೀ ನೀನು ಶಿಲ ಏನೋ ವಾಸ ಬಿಡತೈತಿ ಹತ್ತಿ ಏನಾಗೈತೆ ನಮ್ಮ ಅಣ್ಣನ ಮಗ ಬಂದದ್ದು ಯಾಕೋ ಅವು ಹತ್ತಿ ಏನಾಗೈತೆ ವಾಸ ಬಿಡತೈತಿ ಅನ್ನಗೈತೆ ಅವ ಗಾಡಿ ಕಡೆ ಹೋಗಿದ್ದಾನೆ ರೀ ಗಾಡಿ ಕಡೆ ಹೋಗಿ ಕೈ ತೊಳ್ಕೊಂಡಾನ್ರಿ ಹೊರಗೆ ಅಂಗಳಾಗ ಬಂದು ನಿಂತಾನೆ ನಮ್ಮ ಮಾನ್ ಕರ್ಕೊಂಡು ಬರ್ತಾನೆ ನಾವು ಬರೋದಿಲ್ಲ ಹೊಳ್ಳೊಳ್ಳಿ ಫೋನ್ ಹಚ್ಚಕ್ಕೆ ಹಚ್ಚಿದಾನೆ ನೀನು ಅವ್ನು ಬದಕೈತೆ ಅವ್ನು ಕರ್ಕೊಂಡು ಹೋಗ್ಲತ್ತಲ್ಲ ಮೂರಾಗ ಹಚ್ಕೊಡ್ತಾನೆ ರೀ ನಾ ಅಂತ ಹೇಳಿದಾನೆ ಅದು ಹೇಳ್ರಿ ನಾವು ಕೇಳಿಲ್ಲ ಇದನ್ನ ರೀತಿ ಮಾಡಿ ಹೋಗಿದಾನೆ ನೋಡ್ರಿ ಅವ್ನು ಅಂದ್ರೆ ಏನು ಅವರ ಹಾಕಿರಮ್ಮ ಯಾಕಂತ ಹಾಕಿರ್ಬೋದು ಅವ್ ಬರೀ ಒಟ್ಟು ಹಡ್ದಾನ ಬಾರ ಈಗೂ ಬಾರ ದವಾಖಾನ್ಯಾಗೂ ಬಾ ಅಂದ್ರೆ ನಾ ಈಗ ಚೊನ್ಸಿಲ್ರಿ ನಾನು ಹೈಡ್ಯಾನ ಮಾಡ್ತೇನೆ ಅಂತೇಳಿ 40,000 ರೂಪಾಯಿ ಹೋಯ್ತು ನಾನು ತುಂಬಿನ ರೊಕ್ಕ ತುಂಬದ ಜಿಗರ್ರಿ ಅವ್ರು ಐತಿ ಮತ್ತು ಗಂಡ ಎಲ್ಲರೂ ಹೋಗಿಬಿಟ್ರು ಹೋಗ್ಲತ್ಲೆ ಹಾಳಾಕತ್ತಳಿಕೆ ನಾ ಬರತ್ತೇನೆ ಅಂತೇಳಿ ನಮ್ಮ ಅಂತ ಇವ್ರ ಮಕ್ಕಳು ಹೋಗಿ ತೊಗೊಂಡು ಬಂದ್ರಿ ಹೆಣ್ಮಗು ಅನ್ನೋ ಕಾರಣಕ್ಕೆ ಹಿಂಗೆ ಆತಿರ್ಲೆ ಮತ್ತೆ ಹಾಂ ಹಂಗಾಗೋದ್ಲೆ ಹಾಂ ಮಾಡ್ಕೊಂಡು ಹೋಗೋದ್ಲೆ ಹೋಗಿ ಎಳ್ದಾಗ ತೊಗೊಂಡು ಬಂದ್ರಿ ಅದನ್ನ ಹುಡುಗಿನ ತೊಗೊಂಡು ಬಂದ್ರಿ ಹೈರಾಣ ಮಾಡಿದ್ರು 3ರಾಗ ಬೆದ್ದು ಗಜ ಕಳಿಸ್ತಾನೆಪ್ಪ ಅಂತ ಹೇಳಿ ಅವ ಈಗೂ ಬಾರ ಹುಡುಗಿ ದಿನ ಬರ್ರಿ ಬಾರ ದಿನ ಬಾರ ದಿನ ಬರ್ರಿ ಅನ್ನೋದ್ಲೆ ಅವನ್ನ ದಿನ ಬಾ ಅನ್ನತಾನು ಈಗ ನಿಗರ್ ಭಾಳ ಆಗಾಕೈತಿ ಯಾವ 3ರಾಗ ಹೋಗ್ಬೇಕ ತಗೋ ಇನ್ನ ಮತ್ತಿಂದ ಬಂದ ಈ ರೆಡಿ ಮಾಡಿ ಹೋಗಿದ್ದಾನೆ ಯಾಕೋ ಐತೇನೆ ವಾಸ ಬಿಡತೈತೆ ನಾವು ಹಾದ್ಗೈತೆ ಎಲ್ಲರಿ ವಾಸ ಹ್ಞೂ ಅವ ಹಾಕಿ ಹೋಗ್ಯಾನ ಹಾಂ ಅವ ಹಾಕಿದಾನ್ರಿ ನಾವು ಮೆಡಿಸಿ ತಗೊಂಡು ಹೋಗಿ ಅವ್ರ ಮನೆಗೆ ಹೋದ್ರಿ ಹಚ್ಚಿ ಎಲ್ರಿ ಅವಸವನ್ರಿ ಬಂದಿಲ್ರಿ ಮತ್ತು ನಾ ತಗೋನಿ ನಾ ಹಿಡ್ದಿಲ್ಲವು ನಾ ಹಿಡ್ದಿಲ್ಲ ಹಿಡ್ದಿಲ್ಲ ನಾ ವಿಶ್ವಾಸ ಕೊಯ್ತೀನಿಲ್ಲ ಇವು ಏನು ಅಡಿಕೆ ಚಿಡ್ತಾನೆ ನಾವು ಅಲ್ಲಿ ಏನು ಅಲ್ಲ ಚಲೋ ಮಾಡ್ದೀನಿ ನಾನು ಯಾಕವ ಅಂತ ಹುಡುಗಿನ ಕಪ್ ಮಾಡತ್ತೇನೆ ಕಂಪ್ಲೀಟ್ ಅದು ಕೊಟ್ಟರಮ್ಮ ಹ್ಞೂ ಆತ್ ಹೋಗಿತ್ರಿ ಆ ಹುಡುಗಿ ಆತು ಹೋಗ್ರು ಒಟ್ಟೆ ಗಪ್ಪಾಗತ್ತು ಬಕ್ ಬಾಯಿಂದ ಮೂಗಿನಿಂದ ಎಲ್ಲ ಬರಾಕೈತೆ ಹತ್ತೀನಿ ವಾಸ ಬಿಡಾಕೈತಿ ಈಗ 14 ದಿನ ಆಯ್ತಲ್ಲಮ್ಮ ಹಿಂಗೆ ಮಾಡಿ ಕೈಸೆ ನಮ್ಮನ್ನು ಮೋಸ ಮಾಡಿ ಬರೀ ಕಳ್ಸ್ರಿ ಅಂದ್ರೆ ಹೆಣ್ಣು ಮಕ್ಕಳ ಹಿಡಿಯಕ್ಕೆ ತರ್ತಾರೆ ಇಲ್ರಿ ಸರ್ ಏನು ನಾಡು ಹೊರ್ತ ಇವ ಅದಾನು ನಾವು ಕಳಿಸ್ತೇವೆ ಅನ್ನತ್ತಿದ್ದಿಲ್ಲ 2 ತಿಂಗಳು ಆತನ 3ರಾಗ ಬದ್ಗೈತೆ ಕಳಿಸ್ತೇನಂತ ಹೇಳ್ಸಿಲ್ಲ ಆಯ್ತು ನನ್ನ ಮತ್ತೆ ಇನ್ನೂ ವರ್ಷ ಆಗಿಲ್ರಿ ಏನಿಗೆ ಲವ್ ಮ್ಯಾರೇಜ್ ಇಲ್ಲಪ್ಪ ಕೊಟ್ಟಿದ್ದೆವು ರಿಲೇಷನ್ ಆಗ್ಬೇಕು ಹ್ಞೂ ಕಳ್ಬಳ್ಯಾಗ ಕೊಟ್ಟಿದ್ದುನಪ್ಪ ಏನಾಗ್ಬೇಕಮ್ಮ ಅವ ನಮ್ಮ ಅಕ್ಕನ ಹೆಣ್ಣು ಮಾಡಿದಾಳ ಒಂದು ಆಕನ್ನ ಮಾಡಿದಾಳ ನಮ್ಮ ಅಕ್ಕ ರೀ ಹೊರಗೆ ಬಂದಿರಲಿ ಬಂದು ಸಾಯ್ ನಿಂತಿದ್ರು ನಿಂತಿದ್ರಿ ನಾ ಏನು ಕಣಿ ಹಟ್ಟಿನ ವಾಸ ಐತೆ ಅನ್ನಿ ಹಟ್ಟಿನ ವಾಸ ಬಿಡೋದವ ಏನಂದ್ರಿ ಅಲ್ಲಿ ನಾವು ಹೊರಗೆ ಬಂದ್ರು ಹೊರಗೆ ಬಂದ ಏನು ಕೈ ತೊಗೊಂಡು ಜಿಗದ್ರು ಜಿಗಿಗೋರ್ದ ನಾ ಮನೆ ಹೋದಿನಿ ರೀ ಮನೆ ಬರ್ಬೋದ ಇರಾಕಲ್ರಿ ಆತ ಹುಡುಗಿ ಜೋರಾಗಿತ್ತು ಅದು ಆಗಿನ ಬಾಯಿಂದ ವಾಂತಿ ಮತ್ತು ನೋರಿ ಬರಾಕತ್ತಿರೋದು ಅದು ನೋಡಕ್ಲ್ರಿ ನಾನು ಅವು ಹಿಂಬಲ್ ತೊಗೊಂಡಿದ್ರಿ ವಾಸ ಬಿಡಾಯ್ತರ ವಾಸನ ಮ್ಯಾಲೆ ಬಿದ್ದೈತೆ ಆಮೇಲೆ ಅಂತ ಕೇಳ್ರಿ ಮನ್ಯಾಗಿಲ್ಲ ಏನಿಲ್ಲ ಈ ಮನ್ಯಾಗ ಅಂದ್ರು ಅಟ್ವರ್ದು ಅವ್ನು ಜಿಗದ್ ಹೋಗಿ ಬಿಡ್ತಾರೆ ಇಲ್ಲ ಹೋಗಿದ್ರು ಒಂದು 5-10 ನಿಮಿಷ ಇದ್ರು ಅಷ್ಟ ಹಾಂ ಹೋಗ್ಬಿಟ್ಟಾನ ರೀ ನೋಡಕ್ಕೆ ಬಂದಿದ್ರು ಒಂದು ದಿವಸ ತೆಪ್ಸಿಲ್ರಿ ಅವ ಅಂದ್ರೆ ದಿವಸ ಹಾಕಾಕ ಬರ್ತದೆ ರೀ ಡೈಲಿ ಹಾಕಾಕ ಬರ್ತದ ಅವ ಇನ್ಮೇಲೆ ಯಾರು ಇಲ್ದಕ್ಕೆ ಹಾಕಿಬಿಟ್ಟಾನ ರೀ ಅವ ಹೆಣ್ಣು ಹುಟ್ಟೋತಿಲ್ಲ ರೀ ಆ ಹುಡುಗಿ ಡೈಲಿ ಕಿರಿಕಿರಿ ಮಾಡ್ತದ್ರಿ ಅವ್ ನೀ ಬಾಲ ಮನೆಗೆ ಅಂತಾರೆ ಆ ಹುಡುಗಿ ಇಲ್ಲ ಆಯ್ತಾರೆ ನಾ 3 ತಿಂಗಳು ಆದ ನಂತರ ಬರ್ತಾನೋ ಅಂತ ಹೇಳ್ತಾರೆ ಅದು ಅವ್ ಕೇಳದಲ್ಲ ಹಿಂಗಾಗಿ ಅವ ಎಣ್ಣೆ ಹಾಕಿಬಿಟ್ರು ಹಾಂ 15 ದಿವಸ ಆಯ್ತು ರೀ ಹುಡುಗಿ ಹಾಂ ಹುಡುಗಿ ಮಲ್ಕೊಂಡಿರ್ತಾರೆ ಅದು